ನಿರ್ಣಯಿಸಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ದೈವ ಅಂತ ಹೇಳಿದ್ರೆ ನಮಗೊಂದು ರೀತಿ ಎಲ್ಲೋ ಒಂದು ಕಡೆ ಭಯ ಎನ್ನುವಂಥದ್ದು. ಆ ಥರದ್ದು ನಿಮಗೇನಾದರೂ? ಇಲ್ಲ ಸರ್, ನನ್ನ ಪಾತ್ರದಲ್ಲಿ ಆ ಥರ ಆ, ಅವರ ಕಲ್ಚರ್ಗೆ, ಅವರ ಸಂಸ್ಕೃತಿಗೆ ಬೇರೆ ಯಾವುದೋ ಚ್ಯುತಿ ಬರೋ ಥರದ ಪಾತ್ರ ಅಲ್ಲ ನಂದು. ಬೈರಕ್ಕೆ ಒಂದು ಸಾಕು ತಾಯಿ, ಆ, ಇತಿಹಾಸ ಇರೋದರಿಂದ ಆ ಪಾತ್ರ ತುಂಬ ಸಹಜವಾಗಿರುವಂಥ ಪಾತ್ರ. ಹಾಗಾಗಿ ನನಗೇನು ಹಾಗೆ ಅನಿಸ್ಲಿಲ್ಲ. ಬಹುಶಃ ನಿರ್ದೇಶಕರಿಗೆ ಆ ಹೊಣೆ ಇದೆ ಅಂತ ಅನಿಸುತ್ತೆ. ಬಹುಶಃ ಆ ಎಲ್ಲ ಜವಾಬ್ದಾರಿಯನ್ನು, ಆ ಸೂಕ್ಷ್ಮತೆಯನ್ನು ಅವರು ಪಾಪ ಅದನ್ನೆಲ್ಲ ತೊಗೊಂಡಿದ್ದಾರೆ, ಆ ಲೋಡ್ ತೊಗೊಂಡಿದ್ದಾರೆ ಅವರು. ಐ ಥಿಂಕ್ ಬೇರೆ ಯಾವುದೇ ಥರದ ಚ್ಯುತಿ ಬರದೆ ಈ ಸಿನಿಮಾನ ಯಾರಿಗೂ ನೋವಾಗದೆ ಅವ್ರು ಮಾಡಿರ್ತಾರೆ ಅನ್ನುವಂಥ ಒಂದು ಭಾವನೆ ನನ್ನಲ್ಲಿದೆ. ಇದ್ರ ಜೊತೆಗೆ ಇವತ್ತು ಏನು ಕೋಲ ಸೇವೆಯನ್ನು ನಡೆಸಿದ್ರೆ ಇಡೀ ಕುಟುಂಬನೇ ಭಾಗಿಯಾಗಿದೆ. ಒಂದು ರೀತಿ ನಮಗೂ ಕೂಡ ಸಂಭ್ರಮ ಅನಿಸ್ತದೆ, ನಿಮ್ಮನ್ನೆಲ್ಲ ಇಡೀ ಕುಟುಂಬ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಸೊ ಹತ್ತಿರದಿಂದ ನೋಡ್ತಾ ಇರುವಂಥ ಕೋಲ ಸೇವೆ ಇದೇ ಮೊದಲ ಅಥವಾ ಈ ಹಿಂದೆ ಏನಾದರೂ ಭಾಗವಹಿಸಿ? ಇಲ್ಲ, ನಾನು ಸಾಕಷ್ಟು ಬಾರಿ ನೋಡಿದ್ದೀನಿ. ಅಪ್ಪ ಅಮ್ಮ ಬಂದಿರಲಿಲ್ಲ, ಅವರು ಗುಬ್ಬಿ ಕಂಪ್ನಿ ನಡೆಯುವಾಗ ಅವರ ಬಾಲ್ಯದಲ್ಲಿ ಕೋಲ ನೋಡಿದ್ದು. ಅದಾದಮೇಲೆ ಅವ್ರಿಗೆ ನೋಡುವಂಥ ಅವಕಾಶ ಸಿಕ್ಕಿರಲಿಲ್ಲ. ಈ ಕೊರಗಜ್ಜ ಚಿತ್ರದ ಮೂಲಕ ನನ್ನ ತಂದೆ ತಾಯಿಗೆಲ್ಲ ಕೋಲ ಸೇವೆ ನೋಡುವಂಥ ಭಾಗ್ಯ ಅವ್ರಿಗೆ ಸಿಕ್ಕಿತ್ತು.